ವಿಜಯಪುರ ಪಾಲಿಕೆ 21 ಸದಸ್ಯರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಅನರ್ಹ ಆದೇಶಕ್ಕೆ ಕಲಬುರಗಿ ಹೈಕೋರ್ಟ್ ತಡೆ. ವಿಜಯಪುರ ಪಾಲಿಕೆ 21 ಸದಸ್ಯರಿಗೆ ನಿರಾಳ. ಅನರ್ಹ ಆದೇಶಕ್ಕೆ ಕಲಬುರಗಿ ಹೈಕೋರ್ಟ್ ತಡೆ ಕೊಟ್ಟಿದೆ. ತಡೆಯಾಜ್ಞೆ ಸಿಕ್ಕಿದೆ. ಬೆಳಗಾವಿ ಪ್ರಾದೇಶಿಕ ಆಯುಕ್ತರ ಆದೇಶಕ್ಕೆ ತಡೆಯಾಜ್ಞೆ ಸಿಕ್ಕಿರುವಂತಹದ್ದು. ಸೊ ತಾತ್ಕಾಲಿಕ ರಿಲೀಫ್. ಪಕ್ಷೇತರ ಸದಸ್ಯರಾದ ವಿಮಲಾ ಖಾನೆ, ನಿಶಾತ್ ಹೈದರ್, ಹೀಗೆ ಸುಮಿತ್ರಾ ಜಾಧವ, ಅಲ್ತಾಫ್ ಇಟಗಿ, ಹೀಗೆ 17 ಬಿಜೆಪಿ ಸದಸ್ಯರ ಅನರ್ಹತೆಗೆ ತಡೆಯಾಜ್ಞೆ. ಸ್ವಯಂ ಆಸ್ತಿ ಘೋಷಣೆ ಮಾಡದ ಹಿನ್ನೆಲೆಯಲ್ಲಿ 35 ಸದಸ್ಯರನ್ನು ಅನರ್ಹ ಮಾಡಲಾಗಿತ್ತು. ಆದರೆ ಆ ಅನರ್ಹ ಪ್ರಕ್ರಿಯೆಗೆ ಈಗ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಅನರ್ಹತೆ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲಾಗಿತ್ತು. ಸದಸ್ಯರ ಪರ ವಕೀಲ ಶ್ರೀನಾಥ್ ಕುಲಕರ್ಣಿ ವಾದವನ್ನು ಮಂಡಿಸಿದರು. ವಿಜಯಪುರ ಪಾಲಿಕೆ 21 ಸದಸ್ಯರಿಗೆ ಈಗ ನಿರಾಳತೆ. ಅನರ್ಹ ಆದೇಶಕ್ಕೆ ಕಲಬುರಗಿ ಹೈಕೋರ್ಟ್ ತಡೆಯನ್ನು ಕೊಟ್ಟಿದೆ. ಅವರು ಸ್ವಯಂ ಆಸ್ತಿಯನ್ನು ಘೋಷಣೆ ಮಾಡಿರಲಿಲ್ಲ ಅಂತ ಹೇಳಿ ಬೆಳಗಾವಿ ಪ್ರಾದೇಶಿಕ ಆಯುಕ್ತರ ಆದೇಶಕ್ಕೆ ಈಗ ತಡೆ ಸಿಕ್ಕಿರುವಂತಹದ್ದು. ಪಕ್ಷೇತರ ಸದಸ್ಯರಾಗಿದ್ದಂತಹ ವಿಮಲಾ ಖಾನೆ, ಹೀಗೆ ಸಾಕಷ್ಟು ಸದಸ್ಯರು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಗುರುರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ಗುರುರಾಜ್, ಒಂದು ರೀತಿಯಲ್ಲಿ ಇದು ತಾತ್ಕಾಲಿಕ ನಿರಾಳ ಅಂತ ಹೇಳ್ಬಹುದಾ? ಮಹಾನಗರ ಪಾಲಿಕೆ ಅದರ ಸದಸ್ಯರುಗಳು ಅನರ್ಹ ಆಗಬೇಕಿತ್ತು, ಆದರೆ ಈಗ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಗುರುರಾಜ್? ಅನರ್ಹರಾಗಿದ್ರು. ಯಾಕಂತಂದ್ರೆ ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ಎಲ್ಲಾ ಸದಸ್ಯರು ಕೂಡ ಅನರ್ಹರಾಗಿದ್ರು. ಯಾಕಂತಂದ್ರೆ ಅವರು ಆಸ್ತಿಯನ್ನ ಘೋಷಣೆ ಮಾಡದ ಹಿನ್ನೆಲೆಯಲ್ಲಿ ಅನರ್ಹರಾಗಿದ್ರು. ಇದು ಒಂದು ರೀತಿಯಾಗಿರ್ತಕ್ಕಂಥ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಇತ್ತು. ಏನಂತಂದ್ರೆ ಪಾಲಿಕೆಯಲ್ಲಿ ಬಹುಮತಕ್ಕೆ ಬೇಕಾಗಿರ್ತಕ್ಕಂಥ ಸಂಖ್ಯೆ ಕಾಂಗ್ರೆಸ್ ನಲ್ಲಿ ಇರಲಿಲ್ಲ. ಜೊತೆಗೆ ಅತಿ ಹೆಚ್ಚು ಬಿಜೆಪಿ ಸದಸ್ಯರಿದ್ರೂ ಕೂಡ ಬಿಜೆಪಿಗೆ ಕಳೆದ ಒಂದು ಅವಧಿಯಲ್ಲಿ ಮಹಾನಗರ ಪಾಲಿಕೆಯ ಅಧ್ಯಕ್ಷ ಸ್ಥಾನ ಸಿಗ್ಲಿಲ್ಲ, ಮೇಯರ್ ಸ್ಥಾನ ಸಿಗ್ಲಿಲ್ಲ. ಹೀಗಾಗಿ ಒಂದಿಷ್ಟು ಪಕ್ಷೇತರ ಸೇರ್ಕೊಂಡು ಆಮೇಲೆ ಒಂದಿಷ್ಟು AIMI ಆ ಸದಸ್ಯರು ಸೇರ್ಕೊಂಡು ಕಾಂಗ್ರೆಸ್ಗೆ ಸಾಥ್ ಕೊಟ್ಟು ಪಾಲಿಕೆ ಮೇಯರ್ ಸ್ಥಾನವನ್ನ ಮತ್ತು ಉಪಮೇಯರ್ ಸ್ಥಾನವನ್ನು ಕೂಡ ಅಲಂಕರಿಸಿದ್ರು. ಅದಾದ್ಮೇಲೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಏನು ಪಕ್ಷೇತರ ಸದಸ್ಯರು ಕಾಂಗ್ರೆಸ್ನವರ ಮಾತಿಗೆ ಕಾಂಗ್ರೆಸ್ನವರಿಗೆ ಕೈ ಕೊಟ್ಟು ಬಿಜೆಪಿ ಜೊತೆ ಕೈ ಜೋಡಿಸಿ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ಮಾತಿಗೆ ಇದುವಾಗಿ ಬಿಜೆಪಿ ಮೇಯರ್ ಸ್ಥಾನ, ಆಮೇಲೆ ಪಕ್ಷೇತರೊಬ್ರು ಉಪಮೇಯರ್ ಸ್ಥಾನ ಹಿಂಗೇನೋ ಮಾಡ್ಕೊಂಡಿದ್ರು. ಇದೆಲ್ಲದರ ನಡುವೆ ಬೆಳಗಾವಿಯ ಮಹಾನಗರ ಪಾಲಿಕೆಯ ಏನು ಕಮಿಷನ್ ಆಗಿರ್ತಾರಲ್ಲ, ಅವರು ಒಂದು ಆಸ್ತಿ ಘೋಷಣೆ ಮಾಡದ ಹಿನ್ನೆಲೆಯಲ್ಲಿ ಈ ಒಂದು ಎಲ್ಲಾ ಸದಸ್ಯರು ಕೂಡ ಟೋಟಲ್ ಆಗಿ ಏನು ಮಹಾನಗರ ಪಾಲಿಕೆ ಯಾರು ಕೂಡ ಸಲ್ಲಿಸಿರ್ಲಿಲ್ಲ, ಅವರೆಲ್ಲರೂ ಕೂಡ ಅನರ್ಹವನ್ನ ಮಾಡಿದ್ರು. ಈ ಒಂದು ಸಮಸ್ಯೆಗೆ ಸಂಬಂಧಪಟ್ಟಂತೆ ಮಹಾನಗರದಲ್ಲಿ ಏನು ವಿಜಯಪುರದಲ್ಲಿ ಸಾಕಷ್ಟು ತೊಂದರೆ ಆಗಿತ್ತು. ಅಭಿವೃದ್ಧಿಗೆ ಆಗಿರ್ಬೋದು, ಆಮೇಲೆ ಬೇರೆ ಬೇರೆ ಕೆಲಸಕ್ಕಾಗಿರ್ಬೋದು, ಕಸ ನಿರ್ವಹಣೆ ಆಗಿರ್ಬೋದು, ತ್ಯಾಜ್ಯ ವಿಲೇವಾರಿ ಆಗಿರ್ಬೋದು, ಎಲ್ಲರೂ ಕೂಡ ಅಧಿಕಾರಿಗಳನ್ನೇ ಸಂಪರ್ಕ ಮಾಡಬೇಕಂತ ಸ್ಥಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಪಕ್ಷೇತರ ಸದಸ್ಯರು ಸೇರ್ಕೊಂಡು ಗುಲ್ಬರ್ಗ ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ಈ ರೀತಿಯಾಗಿರ್ತಾರೆ ನಮ್ಮ ನಗರ ಡೆವಲಪ್ಮೆಂಟ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಹೈಕೋರ್ಟ್ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ 17 ಬಿಜೆಪಿ ಸದಸ್ಯರು ಜೊತೆಗೆ ಒಂದು 4 ಜನ ಪಕ್ಷೇತರ ಸದಸ್ಯರು 21 ಮಹಾನಗರ ಪಾಲಿಕಾ ಸದಸ್ಯರ ಅನರ್ಹತೆಗೆ ತಡೆಯಾಜ್ಞೆಯನ್ನ ನೀಡಿದೆ. ಇದು ನಿರಾಳ ಅಂತ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದ್ರೆ ಆಸ್ತಿ ಘೋಷಣೆ ಮಾಡೋದು ಆಗಿರ್ತಕ್ಕಂಥದ್ದು ಒಂದು ನಿಯಮ. ಇವ್ರು ಯಾರು ಕೂಡ ಆಸ್ತಿ ಘೋಷಣೆ ಮಾಡದೇ ಇರೋದ್ರಿಂದ ಇದು ಸದ್ಯಕ್ಕೆ ಒಂದ್ ರೀತಿ ತಡೆಯಾಜ್ಞೆ ಅನ್ಬೋದು. ಈ ಕುರಿತು ಸರ್ಕಾರ ಆಗಿರ್ಬೋದು, ಮಹಾನಗರ ಪಾಲಿಕೆಯ ಒಂದು ಕಮಿಷನರ್ ಆಗಿರ್ಬೋದು, ಮತ್ತೆ ಕೋರ್ಟ್ಗೆ ಅಪೀಲ್ ಹಾಕಿದ್ರೆ ಮತ್ತೆ ಇದು ಒಂದ್ ರೀತಿಯಾಗಿರ್ತಕ್ಕಂಥ ಇವ್ರಿಗೆ ಸದ್ಯಕ್ಕೆ ನಿರಾಳ ಅಷ್ಟೇ. ಆದ್ರೆ ಮತ್ತೆ ಅದು ಮೇಲ್ಮನೆ ಹೋದ್ರೆ ಕಷ್ಟ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಗುರುರಾಜ್. ತಮ್ಮೆಲ್ಲ ಡೀಟೇಲ್ಸ್ಗೆ ಒಟ್ಟಾರೆ ಪಾಲಿಕೆಯ ಅನರ್ಹವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದು ಈಗ ಸದಸ್ಯರಿಗೆ ಒಂದು ರೀತಿಯ ತಾತ್ಕಾಲಿಕ ನಿರಾಳ ಅಂತ ಹೇಳಲಾಗ್ತಾ ಇದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.